ನಿಮ್ಮ PH ನಾಯ್ಕೋಡಿ NCI ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಕಡಲೆ ಬೆಳೆ ಕಟಾವು ಮುಗಿದರೂ ಖರೀದಿ ಕೇಂದ್ರಗಳು ಆರಂಭವಾಗದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ 27 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರಗಳಿಗೆ ಅನುಮೋದನೆ ದೊರೆತಿದ್ದರೂ ಪ್ರಾರಂಭದಲ್ಲಿ ವಿಳಂಬವಾಗಿತ್ತು. ಈ ಕುರಿತು ನಿರಂತರ ಮಾಧ್ಯಮ ವರದಿಗಳ ಬಳಿಕ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಂಡಿದ್ದಾರೆ. ಈ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಪಟ್ಟಣದ ಎಪಿಎಂಸಿ ಕುಕನೂರ್ ಆವರಣದಲ್ಲಿ 2 ಭಾಗಗಳಲ್ಲಿ ಕಡಲೆ ಖರೀದಿ ಕೇಂದ್ರಗಳಿಗೆ ಚಾಲನೆ ನೀಡಲಾಗಿದೆ. ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಖರೀದಿ ಕಾಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬೆಂಬಲ ಬೆಲೆ ಯೋಜನೆಯಡಿ ಆರಂಭವಾದ ಕಡಲೆ ಖರೀದಿ ಕೇಂದ್ರಗಳನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು. ಖಾಸಗಿ ಮಾರುಕಟ್ಟೆಯನ್ನು ಅವಲಂಬಿಸದೆ ಸರ್ಕಾರಿ ಕೇಂದ್ರದಲ್ಲಿಯೇ ಕಡಲೆ ಮಾರಾಟ ಮಾಡಿ ಉತ್ತಮ ಬೆಲೆ ಪಡೆಯಬೇಕು ಎಂದು ಅವರು ಕರೆ ನೀಡಿದರು. ಇನ್ನು ಜಿಲ್ಲೆಯಲ್ಲಿ 25 ಭಾಗಗಳಲ್ಲಿ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಂಡಿರುವುದರಿಂದ ಆ ಎಲ್ಲಾ ಕಡಲೆ ಖರೀದಿ ಕೇಂದ್ರಗಳನ್ನು 12 ದಿನಗಳೊಳಗೆ ಪ್ರಾರಂಭಿಸಬೇಕು. ರೈತರಿಂದ ಖರೀದಿಸಿದ ಕಡಲೆಗಾಗಿ 1 ತಿಂಗಳೊಳಗೆ ಹಣವನ್ನು ಅವರ ಖಾತೆಗೆ ಜಮಾ ಮಾಡುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ನರೇಗಲ್, ದೇವರೆಡ್ಡಿ ನಾಗರೆಡ್ಡಿ, ಮಾರುತಿ ಮರಡಿ, ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ, ಮಸಬಹಂಚಿನಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ಶರಣಪ್ಪ ದೇವರಮನಿ, ಕುಕನೂರು PACS ಸಿಇಒ ಮುನ್ನಸಾಬ್ ಗಂಜಿ ಸೇರಿದಂತೆ ಮುದ್ದಪ್ಪ ನಾಗರಹಳ್ಳಿ, ಈಶಪ್ಪ ಅಂಗಡಿ, ಹನುಮರೆಡ್ಡಿ ಮೂಲಿಮನಿ, ಬಸವರೆಡ್ಡಿ, ಸೋಮರೆಡ್ಡಿ, ಶರಣಪ್ಪ ಅಂಗಡಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ನೋಡ್ರಿ ಕೊಪ್ಪಳ ಜಿಲ್ಲೆದಾಗಲ್ಲ ಇವತ್ತು ರಾಜ್ಯಾದ್ಯಂತ ಹೆಚ್ಚು ಕಡ್ಲಿ ಬೆಳೆದು ಯಾರು ರೈತರು ಕಂಗಾಲಾಗಿದ್ರು ಅಂತೇಳಿ ಇವತ್ತು ಮುಖ್ಯಮಂತ್ರಿಗೆ ಆಯ್ತು, ತಹಶೀಲ್ದಾರ್ ಮೂಲಕ ಆಯ್ತು, ಇವತ್ತು DC ಮುಖಾಂತರ ಆಯ್ತು, ಪರ್ಲದೋಷ ಯಾರಿಗೆ ಆಯ್ತು, ಎಲ್ಲರಿಗೆ ಆಯ್ತು, ಮೇಲನ್ನು ಕಳಿಸಿದ್ವಿ. ಎಲ್ಲರಿಗೆ ಮತ್ತು ಒಂದು 10,000 ಬೆಂಬಲ ಬೆಲೆ ನಾವು ಆಗ್ರಹ ಇಟ್ಟಿದ್ವಿ. ಆದ್ರೆ ಏನೋ ಒಂದು ಸರ್ಕಾರ ನಮ್ಮ ಇವತ್ತು ಮಾಧ್ಯಮನು ಎಲ್ಲಾ ಮಾಧ್ಯಮನು ನಮ್ಗ ಹಿಂದ ನಾವೇನು ಮನವಿ ಸತ್ಕಮ್ಮೆ ನಮ್ಗ ಮಾಧ್ಯಮ ಅವರು ಪ್ರಸಾರ ಮಾಡಿದ್ರು. ಇವತ್ತು ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಸರ್ಕಾರ ಮಾಧ್ಯಮವನ್ನು ಎಚ್ಚೆತ್ತುಕೊಂಡು ಶೀಘ್ರದಲ್ಲಿನ ಒಂದು ಜನವರಿ ಕೊನೆ ವಾರದಲ್ಲಿ 29ಕ್ಕೆ ಆದೇಶ ಮಾಡಿದ್ರು. ಕಡ್ಲಿ ಖರೀದಿ ಕೇಂದ್ರದ್ದು ಆದೇಶ ಮಾಡಿದ್ರು. ಇವತ್ತು ನೋಂದಣಿ ಪ್ರಕ್ರಿಯೆ ನಡೆದಿತ್ತು. ಆ ಕಡ್ಲಿ ಖರೀದಿ ಕೇಂದ್ರನು ಕಾಟ ಇನ್ನೂ ಆರಂಭವಾಗಿದ್ದಿಲ್ಲ. ಇವತ್ತು ಮಾರ್ಕೆಟ್ನಲ್ಲಿ ಬೆಲೆ ಪೂರ್ಣ ಕುಸಿದಿತ್ತು. 5,000ಲಿಂದ 100, 200 ಮಾರಾಟ ಆಗ್ತಿತ್ತು. ಇವತ್ತು ಶೀಘ್ರದಲ್ಲಿ ಹಿಂಗಾಕೈತಿ ಅಂತೇಳಿ ಮತ್ತು ಮೇಲೆ ನಾವು ಮತ್ತೊಂದ್ಸಲ ಒಳಗಡೆ TV ಮಾಧ್ಯಮ ಕೊಟ್ಟು ಅವ್ರು ಪ್ರಸಾರ ಮಾಡಿದ್ರು. ಎಲ್ಲ ಅವ್ರ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಶೀಘ್ರದಲ್ಲಿ ಇಲ್ರಿ ಇವತ್ತು ಖರೀದಿ ಕಾಟನ ಆರಂಭ ಮಾಡೋಣ ಅಂತೇಳಿ ಇವತ್ತು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಚಂದಪ್ಪಗಳು ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದ್ರು. ನಾವು ಏನೈತಿ ಇವತ್ತು ಅವರು ಹೋಗಿ ಇವತ್ತು ಖರೀದಿ ಕಾಟನ ಇವತ್ತು ಕುಕ್ನೂರಾಗ ಖರೀದಿ ಕಾಟ ಒಂದು ಚಾಲನೆ ನೀಡಿ ಎಲ್ಲಾ ರೈತರು ಇದಕ್ಕೆ ಚಾಲನೆ ನೀಡಿ ಇವತ್ತಿನಿಂದ ಚಾಲು ಆಗೈತಿ, ಪ್ರಾರಂಭ ಆಗೈತಿ. ಅನುಕೂಲತೆ ಮಾಡ್ಕೇರಿ, ಸೌಲಭ್ಯ ಪಡ್ಕರಿ. ಇವತ್ತು 5,875 ರೂಪಾಯಿ ಬೆಲೆ ಐತಿ. ಬೆಲೆ ಇದ್ದ ಬೆಲೆಗಾದ್ರೆ ನಾವು ಉಳಿಸ್ಕೊಂಡು 10 ರೂಪಾಯಿ ಲಾಭ ಮಾಡ್ಕೊಂಡ ಬ್ಯಾರಿಕಲ್ಲ ಕೂಲಿ ಆಳಿಂದ ಪಾಲಿ ಆಳಿಂದ ಕಷ್ಟ ಸುಖ ಎಲ್ಲ ಏನೈತಿ ರೈತರ ಕಷ್ಟ ರೈತರಿಗೆ ಗೊತ್ತು, ಇನ್ನೊಬ್ರು ಕಷ್ಟ ಯಾರಿಗೂ ಗೊತ್ತಿರಲ್ಲ ಅಂತ ಇವತ್ತೇನು ಎಲ್ಲಾ ಮಾಧ್ಯಮದವರಿಗೆ ನಾನು ಈ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಇವತ್ತು ಯಾವಾಗ ನಾವು ಸುದ್ದಿ ಕಳಿಸ್ತೀವಿ ಎಲ್ಲಾ ಟೈಮ್ನಾಗಲ್ಲೂ ಪ್ರಸಾರ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಗಳ ಅಂತ ಇವತ್ತು ನಮ್ಮ ಮಾಧ್ಯಮ ಮಾಡೈತೆ ಅಂತ ಎಲ್ಲರಿಗೆ ಕೈ ಮುಗಿದು ಇವತ್ತೇನು ಚಲೋ ಆಗೈತಿ. ಇನ್ನು 27 ಖರೀದಿ ಕೇಂದ್ರದಲ್ಲಿ ಅದಾವು. ಇನ್ನು 27 ಕಡೆನು ಎಲ್ಲಾ ಕಡೆನು ಇನ್ನು ಖರೀದಿ ಕೇಂದ್ರ ಇವತ್ತು ನಾಳಿಂದಾನೇ ಚಲೋ ಮಾಡ್ಬೇಕು. ಆ ರೈತರಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ಬೇಕು. ಬೇರೆ ಬೇರೆ ರಾಜ್ಯದಾಗ ಏನು ಚಲೋ ಆಗಿಲ್ಲ, ಬೇರೆ ಬೇರೆ ಜಿಲ್ಲಾದಾಗ ಏನು ಚಲೋ ಇಲ್ಲ, ಅಲ್ಲಿ ಸಹಿತ ಇವತ್ತು ಖರೀದಿ ಕೇಂದ್ರ ಕಾಟ ಆರಂಭಿಸಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಕೊಡೋಕಂತ ಹೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ. ಈ ನಮ್ಮ ಕೊಪ್ಪಳ ಜಿಲ್ಲೆ 27 ಕಡೆ ಈಗ ನೋಂದಣಿ ಕಾರ್ಯಕ್ರಮ ಶುರುವಾಗಿದ್ದು ಇವತ್ತು ಎಲ್ಲ TV ಮಾಧ್ಯಮರ ಕೂಟಕ ರೈತರು ನಾವು ಎಲ್ಲ ಮನವಿ ಕೊಟ್ಟು ಎಲ್ಲ ನಾವು ಅವ್ರಿಗೆ ನಾವು ಕೇಳಿಕೊಂಡಾಗ ಇವತ್ತಿನ ದಿವಸ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ TV ಎಲ್ಲ ಮಾಧ್ಯಮದವರು ಒತ್ತಡ ಮಾಡಿ ರೈತರು ಒತ್ತಡ ಮಾಡಿ ಇವತ್ತು ಕುಕನೂರಾಗ APMCಯಲ್ಲಿ ಇವತ್ತು ಖರೀದಿ ಕೇಂದ್ರವನ್ನು ಇವತ್ತಿನ ನಮ್ಮ ರಾಜ್ಯ ಉಪಾಧ್ಯಕ್ಷ ಹಾಗೂ ರೈತರು ಎಲ್ಲ ಇವತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಮಾಧ್ಯಮದವರಿಗೆ ನಾನು ವಂದನೆಗಳನ್ನು ಹೇಳುತ್ತಾ ಅದಕ್ಕಾಗಿ ಇವತ್ತ ಎಲ್ಲ ಈಗ ನೋಂದಾಣಿತ ಎಲ್ಲ ರೈತರು
5,875 ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಆಗಿದೆ. ಆದ್ರೆ APMCಯಲ್ಲಿ ಬಹಳ ಕಮ್ಮಿ ಇದ್ದ ಕಾರಣ ರೈತರು ಇಷ್ಟು ದಿನ ನಾವು ಎಲ್ಲ ಒತ್ತಡ ಮಾಡಿ ಮತ್ತು ಟಿವಿ ಮುಖಾಂತರ ಅವ್ರಿಗೆ ಮನವಿ ಕೊಟ್ಟು ತಹಸೀಲ್ ಆಫೀಸು DC ಆಫೀಸ್ ಎಲ್ಲ ಕೊಟ್ಟು ನಾವು ಇವತ್ತು ರೈತರು ಎಲ್ಲ ಇವತ್ತು ಒತ್ತಡಕ್ಕೆ ಅವರು ಇವತ್ತಿನ ಕುಕ್ನೂರಾಗ ಇವತ್ತಿನ ಬೆಂಬಲ ಬೆಲೆಯನ್ನು ಇವತ್ತು ಶುರು ಮಾಡಿದ್ದಾರೆ. ಅದಕ್ಕೆಲ್ಲರೂ ತಾಲೂಕಾ ಲೆವೆಲ್ ಯಾರು ನೋಂದಾಯಿಸಿರಿ ಅವ್ರು ಇವತ್ತು ನೀವು ತಂದು ಅವ್ರಿಗೆ ಕೊಟ್ಟು ಇವತ್ತು ನೀವು ನಿಮ್ಮ 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 ಹಣವನ್ನು ನೀವು ತಗೋಬೇಕಂದ್ರೆ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರಡ್ಡಿ ನಾಗರೆಡ್ಡಿ ಇವತ್ತಿನಿಂದ ಇದನ್ನ ಬೆಂಬಲ ಬೆಲೆ ರೀ ಸ್ಟಾರ್ಟ್ ಮಾಡಿರ್ರಿ ಇವತ್ತು ಅವ್ರಿಗೆ ವಂದನೆಗಳವ್ರಿ. ಇವತ್ತು ಎಲ್ಲಾ ರಾಜ್ಯಗಳಂತಲೇ ಈಗ ಬೆಂಬಲ ಬೆಲೆ ಮಾಡಿದ್ದು ರೈತರಿಗೆ ಬಹಳ ಅನುಕೂಲ ಆತ್ರಿ, ಬಹಳ ಆತ್ರಿ. ರೇಟ್ ಬಹಳ ಡೌನ್ ಆಗಿತ್ರಿ. ಅವ್ರಿಗೆ ರೈತರಿಗೆ ಒಂದಿಟ್ಟು ಸುಖ ಆಗಲಿ ಅಂತಂದು ಕೋಳೂರು ಅಂದಪ್ಪನವ್ರಿಗೆ ವಂದನೆಗಳವ್ರಿ. ತೆಗೆದು ತೋರ್ಸ್ಬೇಕನ್ನ ವಿಡಿಯೋ ಮಾಡ್ರಿ ವಿಡಿಯೋ ಚಲೋ ಐತ್ರಿ, ಚಲೋ ಐತೇನೆ ವಿಡಿಯೋ. ಇವತ್ತು ಕುಕ್ನೂರು APMC ಒಳಗ ಕಡ್ಲಿ ಅಂದ್ರ ಕಾಟ ಪ್ರಾರಂಭ ಆಗಿದೆ. ಈಗಲೇ 15 ಜನವರಿ ಲಾಸ್ಟ್ ವೀಕಿಗೆ ಇವ್ರೇನು ನೋಂದಣಿ ಪ್ರಕ್ರಿಯೆ ಆಗಿತ್ತು. ಅಲ್ಲಿಂದ ಏನ್ ಇವರು ಇಲ್ಲಿ ರೈತ ಏನು APMC ಮಾರುಕಟ್ಟೆಯಲ್ಲಿ ಒಂದು ಕಾಟ ಇವತ್ತಿನಿಂದ ಪ್ರಾರಂಭ ಆಗೈತಿ. ಆ ಪ್ರಾರಂಭ ಆದ್ರ ರೈತರಿಗೆ ಏನಂದ್ರೆ ಯಾರ ರೈತರಿಗೆ ಅವರು ಅಧಿಕಾರಿಗಳಿಗೆ ಫೋನ್ ಮಾಡ್ತಾರ ಅವ್ರು ತಂದು ಕಾಟ ಮಾಡಿಸ್ಕೊಂಡು ಹೋಗ್ಬೇಕು. ಯಾವ್ದೋ ಏನು ಗಲಾಟೆ ಮಾಡ್ಬಾರ್ದು. ಅವ್ರೇನು ಒಂದು ಸ್ವಚ್ಛತೆ ಮಣ್ಣನ್ನು ಇರಬಾರ್ದಂತ ಅವ್ರು ಅಧಿಕಾರಿಗಳು ಹೇಳಿದ್ರೆ ಅವ್ರೇನು ಸರ್ಕಾರ ನಿಯಮಾನುಸಾರ ಏನೈತಿ ರೈತರನ್ನು ಪಾಲಿಸ್ಬೇಕು, ಅವರು ಪಾಲಿಸ್ಬೇಕು. ಆದ್ರೆ ಇದ್ರ ಸದುಪಯೋಗ ಪಡಿಸಬೇಕಂತೇಳಿ ಇವತ್ತ ಈ ಮೂಲಕ ನಾ ಹೇಳ್ಬೇಕಾಗತ್ತ. ನಮ್ಮ ಸರ್ ಮಾತಾಡ್ತಾರ. ಸರ್ ಏನ್ ಮಾತಾಡ್ರಿ. ರಾಜ್ಯ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡಲೆ ಖರೀದಿ ಕೇಂದ್ರವನ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ಮಸಬಾಂಜನಾಳ್ ಹಾಗೂ ಕುಕ್ನೂರ್ ಸಂಘದ 2 ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಖರೀದಿ ಕೇಂದ್ರವನ್ನ ಇಂದು ಪ್ರಾರಂಭ ಮಾಡಿರುತ್ತದೆ. ಸುಮಾರು 500 ಜನ ರೈತರ ನೋಂದಣಿ ಆಗಿರುತ್ತದೆ. ಈ ಖರೀದಿ ಪ್ರಕ್ರಿಯೆಯನ್ನು ಇಂದು ಪ್ರಾರಂಭ ಮಾಡಿರುತ್ತದೆ. ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಎಲ್ಲಾ ರೈತರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಹೆಸರು ಶರಣಪ್ಪ ಅಂತ ಹೇಳಿ, ಮಸಬಾಂಜನಾಳ್ ಸೊಸೈಟಿಯ ಮ್ಯಾನೇಜರ್. ನಮ್ಮ ಇವತ್ತ ರೈತಂದ ರಾಜ್ಯ ಉಪಾಧ್ಯಕ್ಷರು ಅಂದಪ್ಪ ಕುಳೂರ್ ಅಂತೇಳಿ ಇವತ್ತಿಂದ ಇದನ್ನೇನು ಚಾಲನೆಗೊಳಿಸೈತಿ. ರೈತರು ಎಲ್ಲರೂ ಇವತ್ತ ಇದನ್ನ ಸದುಪಯೋಗ ಪಡ್ಕೋಬೇಕು. ಯಾಕೆಂದ್ರೆ ಇನ್ನೂ ಸರ್ಕಾರ ನಮ್ಗ ಏನಂತ 10,000 ರೂಪಾಯಿ ಬೆಂಬಲ ಬೆಲೆಗೆ ಒಂದು ಆಗ್ರಹ ಇಟ್ಟಿದ್ವಿ. ಆದ್ರೆ ಸರ್ಕಾರ ನಮ್ಗೆ ಇನ್ನೂ ಅನ್ಯಾಯ ಮಾಡೈತಿ. ಅಂದ್ರೆ 5,875 ರೂಪಾಯಿ ಮಾಡ್ಯಾರ. ಕಡಿಮೆ ಆಗೈತಿ ನಮ್ಗ. ಮಾರ್ಕೆಟ್ನಲ್ಲಿ ಇವತ್ತೇನು ಕೂಲಿ ಆಳಿಂದ ಹೆಚ್ಚಿರೋದ್ರಿಂದ ಬಹಳ ಸಮಸ್ಯೆ ಐತಿ. ಈಗ ನಾವು ಕೇಂದ್ರ ಸರ್ಕಾರದ ಆದೇಶ ಬದಲಾವಣೆ ಮಾಡ್ಲಕ್ ಬರೋದಕ್ಕ ಈಗೇನೋ ಇದನ್ನ ನಾವು ಒಂದು ಅನುಕೂಲತೆ ಮಾಡ್ಕೊಂಡು ಎಲ್ಲಾ ರೈತರು ಹೊಂದ್ಕೊಂಡು ಹೋಗೋಂತ ಪರಿಸ್ಥಿತಿ ಐತಿ. ಅದ ರೈತ ಹೊಂದ್ಕೊಂಡು ಹೋಗೋಣ ಅಂತ ಈ ಮೂಲಕ ಚಾಲನೆಗೊಳಿಸಿ ನಾವು ಈ ಮೂಲಕ ಎಲ್ಲ ರೈತರಿಗೆ ನಾವು ಅಭಿನಂದನೆ